Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 29 verse 3. Whoever loves wisdom brings joy to his father. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 3ನೇ ವಚನ. ಜ್ಞಾನಾಸಕ್ತನು ತಂದೆಯನ್ನು ಹರ್ಷಗೊಳಿಸುವನು. ಇಂದಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಜ್ಞಾನವನ್ನು ಪ್ರೀತಿಸುತ್ತಾರೋ, ಯಾರು ಜ್ಞಾನವನ್ನು ಪಡೆದುಕೊಳ್ಳುವುದರಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೋ ಅಂಥವರು ತನ್ನ ತಂದೆಗೆ ಹರ್ಷಗೊಳಿಸುವರು, ತಂದೆಗೆ ಸಂತೋಷವನ್ನು ಉಂಟು ಮಾಡುವರು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು, ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಈ ಜ್ಞಾನ ನಮಗೆ ಏತಕ್ಕಾಗಿ ಬೇಕು? ಕೇವಲ ಓದುವುದಕ್ಕಾಗಿ ಮಾತ್ರವಲ್ಲ, ಕೇವಲ ವಿದ್ಯಾಭ್ಯಾಸ ಮಾಡೋದಕ್ಕಾಗಿ ಮಾತ್ರವಲ್ಲ, ಪ್ರತಿ ದಿನದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ, ಈ ಲೋಕದಲ್ಲಿ ನಾವು ಜೀವನ ನಡೆಸಲಿಕ್ಕೆ ನಮಗೆ ಜ್ಞಾನ ಬೇಕು. ಈ ಜ್ಞಾನವು ಚಿಕ್ಕವರಿಗೆ ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬೊಬ್ಬರಿಗೂ ಜ್ಞಾನವು ಬೇಕು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರಿಗೂ ಜ್ಞಾನವು ಬೇಕೇ ಬೇಕು. ನಾವು ಮಾತನಾಡುವುದಕ್ಕೂ ನಾವು ನಡೆದುಕೊಳ್ಳುವುದಕ್ಕೂ ಕೂಡ ನಮಗೆ ಜ್ಞಾನ ಬೇಕು. ಯಾರಲ್ಲಿ ಜ್ಞಾನವಿರುತ್ತದೋ ಅವರು ಕೆಟ್ಟದನ್ನು ಬಿಟ್ಟು ದೂರ ಹೋಗುತ್ತಾರೆ. ಯಾರು ಜ್ಞಾನವುಳ್ಳವರಾಗಿರ್ತಾರೋ ಅವರು ತನ್ನ ಕುಟುಂಬವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವರು. ಜ್ಞಾನವುಳ್ಳವರು ತನ್ನ ಕುಟುಂಬಕ್ಕಾಗಿ ಹೇಗೆ ಸಂಪಾದಿಸಬೇಕು ಎನ್ನುವುದನ್ನು ತಿಳಿದಿರುತ್ತಾರೆ. ಆದುದರಿಂದ ನಾವು ಈ ಜ್ಞಾನವನ್ನು ಪಡೆಯಬೇಕಾದರೆ ಏನು ಮಾಡಬೇಕು? ತಿಳುವಳಿಕೆಯನ್ನು ಪಡೆಯಬೇಕಾದರೆ ನಾವು ಕೆಲವೊಂದು ಮಾರ್ಗಗಳನ್ನು ಅನುಸರಿಸಬೇಕಾಗಿದೆ ಪ್ರಿಯರೇ. ಮೊದಲನೆಯದಾಗಿ ನಾವು ಕರ್ತನಿಗೆ ಭಯಪಟ್ಟು ಜೀವಿಸಬೇಕು. ಜ್ಞಾನೋಕ್ತಿ 1:7 ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಹೌದು, ನಾವು ಯೆಹೋವನಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸುವುದಾದರೆ ನಮಗೆ ಕರ್ತನಿಂದ ಜ್ಞಾನ ದೊರೆಯುವಂಥದ್ದಾಗಿದೆ. ಮೂಢರು ಜ್ಞಾನವನ್ನು ಅಸಡ್ಡೆ ಮಾಡುವರು. ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಜ್ಞಾನೋಕ್ತಿ 8:13 ನಾವು ನೋಡುತ್ತೇವೆ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ. ಯಾರಲ್ಲಿ ಯೆಹೋವನ ಭಯವಿರುತ್ತದೋ ಅಂಥವರು ಪಾಪವನ್ನು ದ್ವೇಷಿಸುತ್ತಾರೆ, ಪಾಪವನ್ನು ಬಿಟ್ಟು ದೂರ ಹೋಗುತ್ತಾರೆ, ಅವರು ಜ್ಞಾನಿಗಳಾಗಿ ನಡೆದುಕೊಳ್ಳುತ್ತಾರೆ. ಎರಡನೆಯದಾಗಿ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಗದರಿಸುವಿಕೆಯನ್ನು ಸ್ವೀಕರಿಸಬೇಕು. ಜ್ಞಾನೋಕ್ತಿ 15:32 ನಾವು ನೋಡ್ತೇವೆ, ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು ಎಂಬುದಾಗಿ. ಹೌದು, ಯಾರು ಗದರಿಕೆಯನ್ನು ಕೇಳಿಸಿಕೊಳ್ಳುತ್ತಾರೋ, ಅದನ್ನು ತಿದ್ದಿಕೊಂಡು ನಡೆಯುತ್ತಾರೋ ಅಂಥವರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅನೇಕರು ಇನ್ನೊಬ್ಬರ ಗದರಿಕೆಯನ್ನು ಕೇಳಿಸಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ನನಗೆ ಎಲ್ಲ ಗೊತ್ತಿದೆ, ನೀನು ಹೇಳಬೇಕಾದ ಅವಶ್ಯ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಜ್ಞಾನೋಕ್ತಿ 29:1 ನಾವು ನೋಡ್ತೇವೆ, ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು ಎಂಬುದಾಗಿ ಸತ್ಯವೇದ ನಮಗೆ ಎಚ್ಚರಿಸುತ್ತದೆ. ಗದರಿಕೆಯನ್ನು ಕಂಡು ತಗ್ಗಿ ದೀನ ಮನಸ್ಸಿನಿಂದ ನಡೆಯದೆ ಹೋದರೆ ಅಂಥವನು ಪಕ್ಕನೆ ಮುರಿದು ಬೀಳುತ್ತಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಅನೇಕರು ಹಿರಿಯರು, ದೇವಸೇವಕರು ಅಥವಾ ಸತ್ಯವೇದದ ವಾಕ್ಯಗಳು ನಮಗೆ ಆಲೋಚನೆ ನೀಡುವಾಗ ಆ ಹಿರಿಯರ ಆಜ್ಞೆಯಂತೆ, ಹಿರಿಯರ ಆಲೋಚನೆಯಂತೆ ಅದನ್ನು ಕೇಳಿ, ಅದನ್ನು ಗಮನಿಸಿ ಅದರಂತೆ ನೀವು ನಡೆಯುವುದಾದರೆ ಆಗ ಜ್ಞಾನಿಗಳಾಗುವಿರಿ. ಮೂರನೆಯದಾಗಿ ನಮಗೆ ಜ್ಞಾನ ಬೇಕಾದರೆ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಯಾಕೋಬ 1:5 ನಾವು ನೋಡ್ತೇವೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು ಎಂಬುದಾಗಿ. ಹೌದು, ನಮಗೆ ಈ ಲೋಕದಲ್ಲಿ ಜೀವಿಸುವಾಗ ಜ್ಞಾನ ಅವಶ್ಯವಾಗಿ ಬೇಕೇ ಬೇಕು. ನಾವು ಜ್ಞಾನವನ್ನು ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಬೇಡಿಕೊಳ್ಳುವುದಾದರೆ ಕರ್ತನು ಜ್ಞಾನವನ್ನು ಕೊಡುವಾತನಾಗಿದ್ದಾನೆ. ಸೊಲೊಮೋನನನ್ನು ನಾವು ನೋಡುವುದಾದರೆ ಅವನು ಕರ್ತನ ಬಳಿ ಜ್ಞಾನವನ್ನು ಕೇಳಿಕೊಂಡನು. ಕರ್ತನು ಅವನಿಗೆ ಅಪರಿಮಿತವಾದ ಜ್ಞಾನವನ್ನು ಕೊಟ್ಟನು. ಅಂಥ ಜ್ಞಾನ ಬೇರೆ ಯಾರಿಗೂ ಕೂಡ ಕೊಡಲಿಲ್ಲ. ದೇವರು ಅವನಿಗೆ ಅಷ್ಟೊಂದು ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿದನು. ದಾನಿಯೇಲನನ್ನು ಕೂಡ ಅನೇಕ ರಹಸ್ಯಗಳನ್ನು ತಿಳಿದುಕೊಳ್ಳುವಂಥ ಜ್ಞಾನವನ್ನು ಅನುಗ್ರಹಿಸಿದನು. ದೇವದೂತರನ್ನು ಕಳುಹಿಸಿಕೊಟ್ಟು ರಹಸ್ಯಗಳನ್ನು ಪ್ರಕಟಿಸಿದನು. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಜ್ಞಾನ ಬೇಕು. ಆದುದರಿಂದ ನಾವು ಜ್ಞಾನ ಪಡೆದುಕೊಳ್ಳಬೇಕಾದರೆ, ಜ್ಞಾನಿಗಳಾಗಿ ತಂದೆಯನ್ನು ಹರ್ಷಗೊಳಿಸಬೇಕಾದರೆ ಕರ್ತನಿಗೆ ಭಯಪಟ್ಟು ಜೀವಿಸಬೇಕು. ಗದರಿಸುವಿಕೆಯನ್ನು ಸ್ವೀಕರಿಸಿ
ತಿದ್ದಿಕೊಂಡು ನಡೆಯಬೇಕು ಮತ್ತು ದೇವರ ಪಾದದ ಬಳಿ ಕುಳಿತುಕೊಂಡು ಆತನಿಗೆ ಕೇಳಿಕೊಳ್ಳಬೇಕು. ಆಗ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದಿನ ವಾಕ್ಯದಲ್ಲಿ ಸ್ವಾಮಿ, ಜ್ಞಾನಾಸಕ್ತನು ತಂದೆಯನ್ನು ಹರ್ಷಗೊಳಿಸುವನು ಎನ್ನುವ ವಾಕ್ಯದ ಮೂಲಕ ನಮಗೆ ಎಚ್ಚರಿಕೆಯನ್ನು ನೀಡಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಜ್ಞಾನವನ್ನು ಆಸಕ್ತಿಯಿಂದ ಪಡೆದುಕೊಳ್ಳಲಿಕ್ಕೆ, ಜ್ಞಾನವನ್ನು ಪ್ರೀತಿಸಲಿಕ್ಕೆ, ನಿಮಗೆ ಸಂತೋಷ ಪಡಿಸಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಪ್ರತಿಯೊಂದು ದಿನದಲ್ಲಿ, ಪ್ರತಿಯೊಂದೊಂದು ಕ್ಷಣದಲ್ಲಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರಿಗೂ ಜ್ಞಾನ ಅವಶ್ಯವಾಗಿದೆ ಕರ್ತನೆ. ಅಪ್ಪ, ನಿನ್ನ ಪರಲೋಕದ ದ್ವಾರವನ್ನು ತೆರೆದು ನಮ್ಮ ಮೇಲೆ ನಿನ್ನ ಜ್ಞಾನವನ್ನು ಸುರಿಸು ಸ್ವಾಮಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಸ್ವಾಮಿ. ನಿನ್ನಲ್ಲಿ ಭಯಭಕ್ತಿ ಇಟ್ಟು ನಾವು ಜೀವಿಸಲಿಕ್ಕಾಗುವಂತೆ ನಿಮ್ಮ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ಕರ್ತನೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಜ್ಞಾನ ಕೊಡು ಸ್ವಾಮಿ. ಉದ್ಯೋಗ ಮಾಡುವಂಥ ಪ್ರತಿಯೊಬ್ಬರಿಗೆ ನಿನ್ನ ಜ್ಞಾನವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ. ಕುಟುಂಬವನ್ನು ನಡೆಸಿಕೊಂಡು ಹೋಗಲಿಕ್ಕೆ ತಂದೆ ತಾಯಿಗಳಿಗೆ ಜ್ಞಾನವನ್ನು ಕೊಟ್ಟು ದಯಪಾಲಿಸು ಸ್ವಾಮಿ. ಅಜ್ಜಿಗಳಿಗೆ ಜ್ಞಾನವನ್ನು ಕೊಟ್ಟು ದಯಪಾಲಿಸಪ್ಪ. ಇಂದು ಅನೇಕರು ತಮ್ಮ ಜನ್ಮ ದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇರಬಹುದು ಸ್ವಾಮಿ. ಅವರೆಲ್ಲರ ಜೀವಿತಕ್ಕೋಸ್ಕರ ನಿನಗೆ ವಂದಿಸ್ತೇನಪ್ಪ. ನೀನವರನ್ನು ಆಶೀರ್ವಾದ ಮಾಡಪ್ಪ. ಪ್ರತಿಯೊಂದೊಂದು ಕ್ಷಣದಲ್ಲಿ ಅವರ ಜೊತೆಗಾರನಾಗಿದ್ದುಕೊಂಡು ನಿನ್ನ ಜ್ಞಾನದಿಂದ ತುಂಬಿಸಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.